ಸಕಲ ಬಂಧು ಬಾಂಧವರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನುಡಿ ನಮನಗಳನ್ನು ಅರ್ಪಿಸುತ್ತಾ ನವೋದಯ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆತ್ಮೀಯ ಪೋಷಕ ಬಾಂಧವರೇ, ತಮ್ಮ ಮಕ್ಕಳು 5ನೇ ತರಗತಿಯಲ್ಲಿ ಓದ್ತಾ ಇರ್ಬೋದು. ಈ ಕೊರೋನಾದ ಕಾರಣದಿಂದ ಅವರು ಈಗ ಶಾಲೆಗೆ ಹೋಗ್ತಾ ಇಲ್ಲ, ನಿಮ್ಮ ಮನೆಯಲ್ಲೇ ಇದ್ದಾರೆ. ಅದೊಂದು ದುರದೃಷ್ಟ. ಯಾಕೆ ಅಂತಂದರೆ ಕೊರೋನಾ ಅಂತಕ್ಕಂಥದ್ದು ಇಲ್ಲದೇ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಸಾಕಷ್ಟು ಓದನ್ನು ಅವರು ತಮ್ಮ ಶಾಲೆಯಲ್ಲಿ ಆ ಓದನ್ನು ಅವರು ಕೈಗೊಳ್ತಾಯಿದ್ರು, ವ್ಯಾಸಂಗ ಮಾಡ್ತಾಯಿದ್ರು, ಉತ್ತಮವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡ್ತಾಯಿದ್ರು. ಆದರೆ ಆ ಒಂದು ಅಂಶದಿಂದ ಈಗ ಅವರು ವಂಚಿತರಾಗಿದ್ದಾರೆ. ಆದರೂ ಸಹ ನಿಮಗೆ ಇಲ್ಲೊಂದು ಸುವರ್ಣಾವಕಾಶ ಇದೆ. ಏನಪ್ಪ ಸುವರ್ಣಾವಕಾಶ ಅಂತಂದರೆ, ನಮ್ಮ ಭಾರತದಲ್ಲಿ ನವೋದಯ ವಿದ್ಯಾಲಯ ಸಮಿತಿ ಅಂತಕ್ಕಂತಹ ಒಂದು ಸಮಿತಿ ಇದೆ. ಈ ಸಮಿತಿ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಮತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ವಿಭಾಗ, ಭಾರತ ಸರ್ಕಾರ ಇದರ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥದ್ದು. ಇಂತಹ ಈ ನವೋದಯ ವಿದ್ಯಾಲಯ ಸಮಿತಿ ಜವಾಹರ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ 2021 ಅಂದರೆ ಈ ಪರೀಕ್ಷೆ ಏನಿದೆಯಲ್ಲ, ಪ್ರತಿ ವರ್ಷ ಈ ಪರೀಕ್ಷೆಯನ್ನು ನಡೆಸ್ತಾರೆ. ಈ ಪರೀಕ್ಷೆಯನ್ನು ನಡೆಸ್ತಕ್ಕಂಥ ಮುಖ್ಯ ಉದ್ದೇಶ ಏನು ಅಂತಂದರೆ, ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಭಾನ್ವಿತ ಮಕ್ಕಳನ್ನು, ಪ್ರತಿಭಾವಂತ ಮಕ್ಕಳನ್ನು ಅವರು ಆರಿಸಿಬಿಟ್ಟು ಅವರಿಗೆ ಉತ್ತಮವಾಗಿರ್ತಕ್ಕಂತಹ ಶಿಕ್ಷಣವನ್ನು ನೀಡೋದ್ರ ಮುಖಾಂತರ ನಮ್ಮ ದೇಶದ ಉತ್ತಮ ಪ್ರಜೆಗಳನ್ನಾಗಿ ಅವ್ರನ್ನ ನಿರ್ಮಾಣ ಮಾಡಲಿಕ್ಕೆ ಈ ಒಂದು ಪರೀಕ್ಷೆಯನ್ನು ಅವರು ನಡೆಸ್ತಾರೆ. ಹಾಗಾದರೆ ಈ ಪರೀಕ್ಷೆ ನಡೆಯುವ ದಿನಾಂಕ ಯಾವಾಗ ಅಂತಂದರೆ 10ನೇ ಏಪ್ರಿಲ್ 2021 ಶನಿವಾರ ಬೆಳಗ್ಗೆ 11:30ಕ್ಕೆ ಸರಿಯಾಗಿ ಈ ಪರೀಕ್ಷೆ ಪ್ರಾರಂಭವಾಗುತ್ತೆ. ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲಿಕ್ಕೆ, ಅಂದರೆ ಈ ಏನು ಪ್ರವೇಶ ಪರೀಕ್ಷೆ ಇದೆಯಲ್ಲ, ಜವಾಹರ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಅಂತಕ್ಕಂತಹ ಈ ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದಪ್ಪ ಅಂತಂದರೆ 15ನೇ ತಾರೀಕು ಡಿಸೆಂಬರ್ ತಿಂಗಳು 2020 ಅಂದರೆ ಈಗ ನಾನು ಇವತ್ತು ಈ ವಿಡಿಯೋನ ಏನು ಮಾಡ್ತಾ ಇದ್ದೇನಲ್ಲ, ಇವತ್ತಾಗಲೇ ತಾರೀಕು 4. ಇನ್ನು 11 ದಿನ ನಿಮಗೆ ಸಮಯಾವಕಾಶವಿದೆ. 11 ದಿನದೊಳಗೆ ನೀವು ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತಹ ಅರ್ಜಿಗಳನ್ನು ನೀವು ಹಾಕ್ಬೋದು. ಅವರು ಈ ಪ್ರವೇಶ ಪರೀಕ್ಷೆಗೆ ಕೂರಲಿಕ್ಕೆ ಅವರಿಗೆ ಅವಕಾಶವನ್ನು ನೀವು ಕೊಡ್ತಕ್ಕಂತಹ ಒಂದು ಅಂಶವನ್ನು ನೀವು ನಡೆಸ್ಬೋದು ಅಂತಕ್ಕಂತಹ ಉದ್ದೇಶದ ಹಿನ್ನೆಲೆಯಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇರೋದು. ಹಾಗಾದರೆ ಆತ್ಮೀಯ ಪೋಷಕ ಬಾಂಧವರೇ, ನಮ್ಮ ವಿದ್ಯಾಲಯದಲ್ಲಿ ಲಭ್ಯವಿರತಕ್ಕಂಥ ಸೌಲಭ್ಯಗಳು, ಯಾಕೆ ಜವಾಹರ ನವೋದಯ ವಿದ್ಯಾಲಯವನ್ನೇ ಹೆಚ್ಚು ಜನ ಆಯ್ಕೆ ಮಾಡ್ಕೊತಾರೆ, ಯಾಕೆ ಇಲ್ಲಿ ವಿದ್ಯಾರ್ಥಿಗಳನ್ನು ಕಳಿಸ್ಲಿಕ್ಕೆ ಇಷ್ಟಪಡ್ತಾರೆ, ಇಂಥದ್ದನ್ನೆಲ್ಲ ನಾವು ನೋಡಿದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ವಿದ್ಯಾಲಯದಲ್ಲಿ ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಇರತಕ್ಕಂಥದ್ದು. ಬೇರೆ ಬೇರೆ ಹಾಸ್ಟೆಲ್ಗಳು ಇದಾವ್ರಿ. ಹುಡುಗಿಯರಿಗೆ ಬೇರೆ ಹಾಸ್ಟೆಲ್ ಇರ್ತಕ್ಕಂತಹದ್ದು, ಹುಡುಗರಿಗೆ ಬೇರೆ ಹಾಸ್ಟೆಲ್ ಇರ್ತಕ್ಕಂತಹದ್ದು. ಇನ್ನು ಇಲ್ಲಿರ್ತಕ್ಕಂತಹ ಸಿಬ್ಬಂದಿ ಏನೈತಲ್ಲ, ಇವರು ಅತ್ಯಂತ ಅನುಭವಿ ಮತ್ತು ನುರಿತ ಸಿಬ್ಬಂದಿ. ಅಂದರೆ ಸುಮಾರು ಈ ಶಾಲೆಯಲ್ಲಿ ಶಿಕ್ಷಣ ನೀಡ್ತಕ್ಕಂತಹ ಈ ಶಿಕ್ಷಕರು ಏನಿದಾರಲ್ಲ, ಅವರು ಕಡಿಮೆ ಅಂತಂದರೂ ಒಂದು 10 ವರ್ಷ ಅಥವಾ 10 ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿರತಕ್ಕಂಥ ಸಿಬ್ಬಂದಿಗಳೇ ಇರತಕ್ಕಂಥದ್ದು. ತುಂಬ ಉತ್ತಮವಾಗಿರ್ತಕ್ಕಂತಹ ಶಿಕ್ಷಣವನ್ನು ಅವರು ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಈ ಶಿಕ್ಷಣದಲ್ಲಿ ಮಾಹಿತಿ ತಂತ್ರಜ್ಞಾನ, ಅಂದರೆ ಏನೇ ಇನ್ಫಾರ್ಮೇಷನ್ ಬೇಕಾಗಿರಲಿ ಅದಕ್ಕೆ ಬೇಕಾದಂತಹ ಟೆಕ್ನಾಲಜಿ, ಆ ಎಲ್ಲ ಟೆಕ್ನಾಲಜಿಯ ಒಂದು ವ್ಯವಸ್ಥೆ ನಮ್ಮ ಶಾಲೆಯಲ್ಲಿರ್ತಕ್ಕಂತಹದ್ದು. ಮತ್ತು ಅಷ್ಟೇ ಅಲ್ಲ, ಮಕ್ಕಳ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನಕ್ಕಾಗಿ ಸಹಪಠ್ಯ ಚಟುವಟಿಕೆ, ಕ್ರೀಡೆ ಮತ್ತು ಆಟೋಟ, ಯೋಗ ತರಬೇತಿಗೆ ವಿಶೇಷ ಪ್ರೋತ್ಸಾಹ ಇದೆ ಇಲ್ಲಿ. ಅಂದರೆ ಈಗ ಸಾಮಾನ್ಯವಾಗಿ ಒಂದು ಮಗು ಒಂದು ಶಾಲೆಗೆ ಬರುತ್ತೆ ಅಂತಂದರೆ ಆ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತಂದರೆ ಅವರು ಸಹಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು, ಕ್ರೀಡೆಗಳಲ್ಲಿ ಭಾಗವಹಿಸಬೇಕು, ಆಟೋಟಗಳಲ್ಲಿ ಭಾಗವಹಿಸಬೇಕು, ಯೋಗ ತರಬೇತಿಯನ್ನು ಪಡ್ಕೋಬೇಕು. ಇಂತಹ ಎಲ್ಲ ತರಬೇತಿಗಳನ್ನು ನಮ್ಮ ಶಾಲೆಯಲ್ಲಿ ನಾವು ನೀಡ್ತಾ ಇದ್ದೀವಿ ಅಂತಂದು ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅಷ್ಟೇ ಅಲ್ಲ ಮಕ್ಕಳೇ, ಇಲ್ಲಿ ಉಚಿತ ಊಟ ಇರತಕ್ಕಂತಹದ್ದು, ವಸತಿಯೂ ಸಹ ಉಚಿತವಾಗಿರ್ತಕ್ಕಂತಹದ್ದು, ಉಚಿತ ಸಮವಸ್ತ್ರಗಳನ್ನು ಕೊಡ್ತಾರೆ, ಪಠ್ಯಪುಸ್ತಕ ಮತ್ತು ಲೇಖನ ಸಾಮಗ್ರಿ ಎಲ್ಲವೂ ಉಚಿತ, ಯಾವುದಕ್ಕೂ ಹಣ ಕಟ್ಟಬೇಕಾಗಿಲ್ಲ ರೀ. ಟೋಟಲಿ ಫ್ರೀ ಎಜುಕೇಷನನ್ನು ನೀಡ್ತಕ್ಕಂತಹದ್ದು. ಆಮೇಲೆ ಇಲ್ಲಿ ಅಂತರ್ಜಾಲ ಇದೆ, ಇಂಟರ್ನೆಟ್ ಫೆಸಿಲಿಟಿ ಇರತಕ್ಕಂತಹದ್ದು, ವಿಸ್ಯಾಟ್ ಇದೆ, ಎಜುಸ್ಯಾಟ್ ಇದೆ, ಅಟಲ್ ಟಿಂಕರಿಂಗ್ ಲ್ಯಾಬ್ ಸೌಲಭ್ಯಗಳಿದ್ದಾವೆ. ಅಲ್ಲೆಲ್ಲ ವಿದ್ಯಾರ್ಥಿಗಳು ಸಾಕಷ್ಟು ತಮ್ಮ ಜ್ಞಾನಾಭಿವೃದ್ಧಿಯನ್ನು ಮಾಡ್ಕೊಳ್ಳಿಕ್ಕೆ ಅಲ್ಲೆಲ್ಲ ಅವಕಾಶ ಇರತಕ್ಕಂತಹದ್ದು. ಆದ್ದರಿಂದ ಆತ್ಮೀಯ ವಿದ್ಯಾರ್ಥಿಗಳ ಪೋಷಕರೇ, ದಯಮಾಡಿ ತಾವು ತಮ್ಮ ಮಕ್ಕಳ
ತಮ್ಮ ಮಕ್ಕಳನ್ನು ಹೆಚ್ಚು ಹೆಚ್ಚು ತಮ್ಮ ಮಕ್ಕಳನ್ನು ಈ ನವೋದಯ ವಿದ್ಯಾಲಯಕ್ಕೆ ಸೇರಿಸಲಿಕ್ಕೆ ನೀವು ಅದಕ್ಕೆ ಸಹಕರಿಸಿ ನಿಮ್ಮ ಮಕ್ಕಳ ಒಂದು ಅಪ್ಲಿಕೇಶನ್ ಹಾಕಿ ಅವರು ಎಕ್ಸಾಮಲ್ಲಿ ಖಂಡಿತವಾಗಿಯೂ ಆಯ್ಕೆ ಆಗಿದ್ದೇ ಆದರೆ ಖಂಡಿತವಾಗಿಯೂ ಇಂತಹ ಎಲ್ಲ ಸೌಲಭ್ಯಗಳು ಅವರಿಗೆ ಸಿಗ್ತಾವಂತಂದು ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇದ್ರ ಜೊತೆಗೆ ಇಲ್ಲಿ NCC ಇದೆ, ಸ್ಕೌಟ್ಸ್ ಮತ್ತು ಗೈಡ್ಸ್ ಇರ್ತಕ್ಕಂತಹದ್ದು, NSS ಸೌಲಭ್ಯಗಳು ಇರ್ತಕ್ಕಂತಹದ್ದು. ಇಂತಹ ಎಲ್ಲ ಸೌಲಭ್ಯಗಳನ್ನು ಹೊಂದಿರತಕ್ಕಂತಹ ವಿದ್ಯಾಲಯ ನಮ್ಮ ಮಹಾವಿದ್ಯಾಲಯ, ನಮ್ಮ ಜವಾಹರ್ ನವೋದಯ ವಿದ್ಯಾಲಯ. ಇದಕ್ಕೆ ಮಹಾವಿದ್ಯಾಲಯ ಅಂತ ಕರೆದರೂ ತಪ್ಪೇನಿಲ್ಲ ರೀ. ಯಾಕೆಂತಂದರೆ ಇಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡ್ತಾರೆ ಮತ್ತು ಎಲ್ಲರಿಗೂ ಸಹ ಉತ್ತಮವಾಗಿರ್ತಕ್ಕಂತಹ ಸೌಲಭ್ಯಗಳು ಇಲ್ಲಿ ಸಿಗ್ತಾವೆ ಅಂತಂದು ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಹಾಗಾದರೆ ಇಲ್ಲಿನ ಮೀಸಲಾತಿ ಯಾವ ರೀತಿ ಇದೆ ಅಂತಂದರೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕನಿಷ್ಠ 75% ಮತ್ತು ನಗರದ ವಿದ್ಯಾರ್ಥಿಗಳಿಗೆ ಉಳಿದ ಸ್ಥಾನಗಳ ಮೀಸಲಾತಿ ಸೌಲಭ್ಯ ಕಲ್ಪಿಸಲಾಗಿದೆ. ಅಂದರೆ ಪ್ರತಿ ವರ್ಷ 80 ಮಕ್ಕಳನ್ನು ತಗೊಳ್ತೀವಿ ನಾವು 6ನೇ ತರಗತಿಗೆ. ಆ 80 ಮಕ್ಕಳಲ್ಲಿ 60 ಮಕ್ಕಳು ಅವ್ರನ್ನ ಗ್ರಾಮೀಣ ಭಾಗದಿಂದ ಆಯ್ಕೆ ಮಾಡ್ಕೊತವ್ರಿ. 60 ಮಕ್ಕಳನ್ನು ಗ್ರಾಮೀಣ ಭಾಗದಿಂದ ಆಯ್ಕೆ ಮಾಡ್ಕೊಳ್ತಕ್ಕಂತಹದ್ದು. ಇನ್ನು 20 ಮಕ್ಕಳನ್ನು ನಗರಗಳಿಂದ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಸಾಮಾನ್ಯವಾಗಿ ಇಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಗರ ಪ್ರದೇಶಗಳು ಅಂತಂದು ಗುರುತಿಸೋ ಯಾವ್ಯಾವಪ್ಪ ಅಂತಂದರೆ ಶೃಂಗೇರಿ, NR ಪುರ, ಆಮೇಲೆ ಕಡೂರು, ಬೀರೂರು, ತರೀಕೆರೆ, ಚಿಕ್ಕಮಗಳೂರು, ಮೂಡಿಗೆರೆ, ಈ ರೀತಿ ಕೊಪ್ಪ, ಇವುಗಳನ್ನು ನಾವು ಅರ್ಬನ್ ಏರಿಯಾಸ್ ಅಥವಾ ನಗರ ಪ್ರದೇಶಗಳು ಅಂತಂದು ಗುರುತಿಸಿದರೆ, ಉಳಿದಂತಹ ಎಲ್ಲ ಹಳ್ಳಿಗಳು ಅದು ಗ್ರಾಮೀಣ ಒಂದು ಮೀಸಲಾತಿ ಹಿನ್ನೆಲೆಯಲ್ಲಿ ಬರ್ತಕ್ಕಂತಹದ್ದು. ಹಾಗಾಗಿ 80 ವಿದ್ಯಾರ್ಥಿಗಳನ್ನು ನಾವು ಏನು ಆಯ್ಕೆ ಮಾಡ್ಕೊತವಲ್ಲ, ಆ 80 ವಿದ್ಯಾರ್ಥಿಗಳಲ್ಲಿ 60 ವಿದ್ಯಾರ್ಥಿಗಳನ್ನು ಗ್ರಾಮೀಣ ವಿಭಾಗದಿಂದ ಆಯ್ಕೆ ಮಾಡ್ಕೊತೀವಿ. ಇನ್ನು 20 ವಿದ್ಯಾರ್ಥಿಗಳು ಮಾತ್ರ ನಗರ ವಿಭಾಗದಿಂದ ಅವರು ಆಯ್ಕೆ ಆಗ್ತಾರೆ ಅಂತಕ್ಕಂತಹದ್ದು. ಅಷ್ಟೇ ಅಲ್ಲದೆ OBC, SC, ST ಆಮೇಲೆ ಹ್ಯಾಂಡಿಕ್ಯಾಪ್ಡ್ ವಿದ್ಯಾರ್ಥಿಗಳಿಗೆ ಭಾರತ ಸರ್ಕಾರದ ಮೀಸಲಾತಿ ಪ್ರಕಾರ ಸ್ಥಾನಗಳನ್ನು ಕಾಯ್ದಿರಿಸಲಾಗಿರುತ್ತದೆ. ಇಲ್ಲಿ OBC ಅವರಿಗೆ ಮೀಸಲಾತಿ ಇದೆ, SC ಸ್ಟೂಡೆಂಟ್ಸಿಗೆ ಮೀಸಲಾತಿ ಇದೆ, ST ಸ್ಟೂಡೆಂಟ್ಸಿಗೆ ಮೀಸಲಾತಿ ಇದೆ. ಅದೇ ರೀತಿ ಹ್ಯಾಂಡಿಕ್ಯಾಪ್ಡಿಗೂ ಸಹ ಮೀಸಲಾತಿ ಇರ್ತಕ್ಕಂಥದ್ದು. ಆಮೇಲೆ ಇಲ್ಲಿ 3/1 ಸ್ಥಾನ ಅಂದರೆ 3 ಜನ ಮಕ್ಕಳು ಆಯ್ಕೆ ಮಾಡ್ಕೊಳ್ಳೋದಿದ್ದರೆ ಅದರಲ್ಲಿ ಒಬ್ಬರಿಗೆ ಬಾಲಕಿಯರಿಗೆ ಕಾಯ್ದಿರಿಸಲಾಗಿರುತ್ತೆ. ಅಂದರೆ 33% ಬಾಲಕಿಯರನ್ನು ಸಹ ಇಲ್ಲಿ ಆಯ್ಕೆ ಮಾಡ್ಕೊಳ್ತಕ್ಕಂತಹದ್ದು. ಇಂತಹ ಮಹಾನ್ ವಿದ್ಯಾಲಯ ನಮ್ಮ ಜವಾಹರ್ ನವೋದಯ ವಿದ್ಯಾಲಯ. ಹಾಗಾದರೆ ಇಲ್ಲಿನ ಈ ವಿದ್ಯಾಲಯದ ಮುಖ್ಯಾಂಶಗಳು ಮತ್ತು ಸಾಧನೆಗಳು ಏನು ಅಂತ ಅನ್ನೋದನ್ನು ನಾವು ನೋಡೋದಾದರೆ, ಇಲ್ಲಿ 6ನೇ ತರಗತಿಯಿಂದ ಹಿಡಿದು 12ನೇ ತರಗತಿಯವರೆಗೆ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕನುಗುಣವಾಗಿ ಗ್ರಾಮೀಣ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಆಧುನಿಕ ಶಿಕ್ಷಣವನ್ನು ಒದಗಿಸುವುದು. ಅವ್ರಿಗೆ ಒಳ್ಳೆಯ ಶಿಕ್ಷಣವನ್ನು ಒದಗಿಸ್ತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ ಅಂತಕ್ಕಂತಹದ್ದು. ಇನ್ನು ಅವರಿಗೆ ನೈತಿಕವಾಗಿ ಮಾರಲ್ ಎಜುಕೇಷನ್ ಕೊಡ್ತಕ್ಕಂತಹದ್ದು, ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂತಹದ್ದು, ಸಾಂಸ್ಕೃತಿಕ ಮತ್ತು ಸೌಂದರ್ಯಾತ್ಮಕ ಮೌಲ್ಯಗಳನ್ನು ಬಿತ್ತಿ ಬೆಳೆಸ್ತಕ್ಕಂತಹದ್ದು. ಇದ್ರ ಜೊತೆಗೆ ಇಲ್ಲಿ 3 ಭಾಷೆಗಳಲ್ಲಿ ಅವರು ನೈಪುಣ್ಯತೆಯನ್ನು ಪಡ್ಕೊತಾರೆ ರೀ. ಆ 3 ಭಾಷೆಗಳು ಯಾವುವು ಅಂತಂದರೆ, ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಓದ್ತಾರೆ, ದ್ವಿತೀಯ ಭಾಷೆಯನ್ನಾಗಿ ಇಂಗ್ಲೀಷನ್ನು ಓದ್ತಾರೆ ಮತ್ತು ತೃತೀಯ ಭಾಷೆಯನ್ನಾಗಿ ಹಿಂದಿಯನ್ನು ಓದ್ತಾರೆ. ಅಷ್ಟೇ ಅಲ್ಲ ಪೋಷಕರೇ, ಅನುಭವಗಳನ್ನು ಹಂಚಿಕೊಳ್ಳುವ ಹಾಗೂ ಜಿಲ್ಲೆಯಲ್ಲಿ ಮಾದರಿ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುವ ಮೂಲಕ ಶಾಲಾ ಶಿಕ್ಷಣವನ್ನು ಅತ್ಯುತ್ತಮವಾಗಿ ಅಭಿವೃದ್ಧಿಪಡಿಸುವುದು. ಅಂದರೆ ನಮ್ಮಲ್ಲಿರ್ತಕ್ಕಂಥ ಸೌಲಭ್ಯಗಳು ಏನಿದಾವಲ್ಲ, ಈ ಸೌಲಭ್ಯಗಳನ್ನು ನಾವು ಬೇರೆ ವಿದ್ಯಾಲಯಗಳಿಗೂ ಸಹ ಅವರು ಏನಾದರೂ ಬಯಸಿದರು ಅಂತಂದರೆ ನಮ್ಮಲ್ಲಿರ್ತಕ್ಕಂತಹ ಸೌಲಭ್ಯಗಳನ್ನು ಅವ್ರಿಗೂ ಸಹ ಒದಗಿಸ್ಲಿಕ್ಕೆ ನಾವು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ ಅಂತಕ್ಕಂತಹದ್ದು. ಇನ್ನು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸೋದು, ಕ್ರೀಡೆ ಮತ್ತು ಆಟೋಟ, ಸಾಹಸಶೀಲ ಮನೋಭಾವ, ಸಾಂಘಿಕ ಜೀವನ ಕೌಶಲ್ಯಗಳು, ಭಾವನಾತ್ಮಕ ಐಕ್ಯತೆ ಮತ್ತು ಸಾಮಾಜಿಕ ಹೊಂದಾಣಿಕೆ, ಹೀಗೆ ಪ್ರತಿಯೊಂದು ಇಂಥ ವಿಷಯ ಇಲ್ಲಿ ಕಲಿಸೋದಿಲ್ಲ ಅನ್ನಂಗಿಲ್ಲ. ಎಲ್ಲ ವಿಷಯಗಳನ್ನು ನಾವು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಇಲ್ಲಿ ಕಲಿಸ್ತೀವಿ ಅಂತಕ್ಕಂತಹದ್ದು. ನವೋದಯ ವಿದ್ಯಾಲಯ ಸಮಿತಿಯ ಹೈದರಾಬಾದ್ ವಲಯವು CBSE ಪರೀಕ್ಷೆಯಲ್ಲಿ 2019-20ನೇ ಸಾಲಿನಲ್ಲಿ 100% ಫಲಿತಾಂಶವನ್ನು ಗಳಿಸಿ ಸಾಧನೆ ಮಾಡಿದೆ. ಅದರಲ್ಲಿ ನಮ್ಮ ವಿದ್ಯಾಲಯ ಏನಪ್ಪ ಅಂತಂದರೆ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದೆ ಅಂತಂದು ಹೇಳಲಿಕ್ಕೆ ನಾವು ತುಂಬ ಇಷ್ಟಪಡ್ತೀವಿ. ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟೋ ಜನ MBBS ಸೀಟ್ ಅವ್ರಿಗೆ ಸಿಕ್ಕಿದೆ, ಇನ್ನೂ ಕೆಲವರು ಜನ JEEಯಲ್ಲಿ ಅವರು ಆಯ್ಕೆಯಾಗಿದ್ದಾರೆ. ಹೀಗೆ ಈ ಶಾಲೆಯಲ್ಲಿ ಓದ್ತಕ್ಕಂತಹ ಮಕ್ಕಳಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಇರ್ತಕ್ಕಂತಹದ್ರಿ. ಅವರು ಖಂಡಿತವಾಗಿಯೂ ಮುಂದೆ ಬರ್ತಾರೆ ಅಂತಕ್ಕಂಥ ಭರವಸೆಯನ್ನು ನಾವು ಈಗಲೇ ನಿಮಗೆ ನೀಡ್ತಾ ಇದ್ದೀವಿ. ಹಾಗಾಗಿ
ಇಂತಹ ಒಂದು ನವೋದಯ ವಿದ್ಯಾಲಯಕ್ಕೆ ಪ್ರವೇಶ ಪಡ್ಕೊಳ್ಳೋದು ಅಂತಂದರೆ ಅದು ಪೂರ್ವಜನ್ಮದ ಪುಣ್ಯವೇ ಸರಿ ಅಂತಕ್ಕಂತಹದ್ದು ನನ್ನ ಭಾವನೆ. ಅದಕ್ಕಾಗಿ ಆತ್ಮೀಯ ಪೋಷಕ ಬಾಂಧವರೇ, ಇಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಅವಕಾಶವನ್ನು ತಾವು ಕಳ್ಕೋಬೇಡ್ರಿ. ಈ ಒಂದು ಜವಾಹರ ನವೋದಯ ವಿದ್ಯಾಲಯಕ್ಕೆ ಆಯ್ಕೆ ಆಗ್ತಕ್ಕಂಥದ್ದು ದಾಖಲಾತಿಗೆ ಪ್ರತಿಭಾವಂತ ಬಾಲಕ ಬಾಲಕಿಯರಿಗೆ ಖಂಡಿತವಾಗಿಯೂ ಇದೊಂದು ಸುವರ್ಣಾವಕಾಶ ಇದೆ. ಈ ಸುವರ್ಣಾವಕಾಶದಿಂದ ನಿಮ್ಮ ಮಕ್ಕಳನ್ನು ವಂಚಿತರನ್ನಾಗಿ ಮಾಡಬೇಡಿ. ದಯಮಾಡಿ ತಾವು ಈ ಅರ್ಜಿಯನ್ನು ತುಂಬೋದ್ರ ಮೂಲಕ ನಿಮ್ಮ ಮಕ್ಕಳಿಗೆ ಈ ಪರೀಕ್ಷೆಯನ್ನು ಕೊಡಿಸ್ರಿ ಅಂತಂದು ನಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗಾದರೆ ಅರ್ಹತೆ ಏನು? ಈ ಪರೀಕ್ಷೆಯನ್ನು ಬರೀಲಿಕ್ಕೆ ಏನೇನು ಅರ್ಹತೆಗಳಿರಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದರೆ, ಅರ್ಜಿ ತುಂಬುವ ವಿದ್ಯಾರ್ಥಿಗಳು 20-21ನೇ ಸಾಲಿನಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿರಬೇಕು. ನಿಮ್ಮ ಮಕ್ಕಳು 5ನೇ ತರಗತಿಯಲ್ಲಿ ಈಗ ಓದ್ತಾ ಇದ್ದಾರೆ ಅಂತಂದರೆ ನೀವು ಖಂಡಿತವಾಗಿಯೂ ಅರ್ಜಿ ತುಂಬಬಹುದು. ಆಮೇಲೆ ಪ್ರವೇಶ ಪಡೆಯುವ ಅಭ್ಯರ್ಥಿಯು 1/5/2008ಕ್ಕಿಂತ ಮೊದಲು ಮತ್ತು 30/4/2012 ನಂತರ ಜನಿಸಿರಬಾರ್ದು. ಅಂದರೆ ಇದರ ನಡುವೆ ಅವರು ಹುಟ್ಟಿರ್ಬೇಕ್ರಿ. 1 ಮೇ 2008ರಿಂದ 30/4/2012 ಅವರು ಜನಿಸಿರಬೇಕು. ಅದರ ಹೊರಗೂ ಇರಬಾರ್ದು, ನಂತರವೂ ಇರಬಾರ್ದು. ಅದನ್ನು ಸ್ವಲ್ಪ ನೀವು ಗಮನಿಸಬೇಕು. ಇನ್ನು ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದೇ ಶಾಲೆಯಲ್ಲಿ 3-4ನೇ ತರಗತಿಯಲ್ಲಿ ಉತ್ತೀರ್ಣನಾಗಿದ್ದು 5ನೇ ತರಗತಿಯಲ್ಲಿ ಓದುತ್ತಿರಬೇಕು. 3-4ನೇ ತರಗತಿಯಲ್ಲಿ ಅವರು ಉತ್ತೀರ್ಣರಾಗಿರಬೇಕು, 5ನೇ ತರಗತಿಯಲ್ಲಿ ಓದ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಯಾವ ವಿದ್ಯಾರ್ಥಿಗೂ 2ನೇ ಸಲ ಆಯ್ಕೆ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅವಕಾಶವಿಲ್ಲ. ಈಗಾಗಲೇ ನಿಮ್ಮ ಮಗ ಹಿಂದಿನ ವರ್ಷ ಈ ಪರೀಕ್ಷೆಯನ್ನು ತಗೊಂಡಿದ್ದಾನೆ ಅಂತಂದರೆ, ನಿಮ್ಮ ಮಗಳು ಹಿಂದಿನ ವರ್ಷ ಈ ಪರೀಕ್ಷೆಯನ್ನು ತಗೊಂಡಿದ್ದಾಳೆ ಅಂತಂದರೆ ಮತ್ತೆ 2ನೇ ಸರಿ ಅವ್ರಿಗೆ ಬರೀಲಿಕ್ಕೆ ಅವಕಾಶ ಇಲ್ಲ ರೀ. ಅದನ್ನು ಸ್ವಲ್ಪ ನೆನ್ಪಿಟ್ಕೊಳ್ರಿ. ಇನ್ನು ಗ್ರಾಮೀಣ ಕೋಟದಡಿ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ 3, 4 ಮತ್ತು 5ನೇ ತರಗತಿಗಳನ್ನು ಗ್ರಾಮೀಣ ವ್ಯಾಪ್ತಿಯ ಶಾಲೆಯಲ್ಲೇ ವ್ಯಾಸಂಗ ಮಾಡಿರಬೇಕು. ನಗರ ವ್ಯಾಪ್ತಿಯಲ್ಲಲ್ರಿ, ಗ್ರಾಮೀಣ ವ್ಯಾಪ್ತಿಯ ಶಾಲೆಯಲ್ಲಿ ಅವರು ವ್ಯಾಸಂಗ ಮಾಡಿರಬೇಕಾಗುತ್ತೆ. ಹಾಗಾದರೆ ಆಯ್ಕೆ ಪರೀಕ್ಷೆಯ ಸ್ವರೂಪ ಹೇಗಿರ್ತೈತಿ ಅಂತಂದರೆ, ವಸ್ತುನಿಷ್ಠ ಮಾದರಿಯ 2 ಗಂಟೆಯ 100 ಅಂಕಗಳನ್ನು ಒಳಗೊಂಡ ಪತ್ರಿಕೆ ಇರುತ್ತದೆ. ಫುಲ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್, MCQ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್. ಇದರಲ್ಲಿ 2 ಗಂಟೆ ಇರುತ್ತೆ ಪರೀಕ್ಷೆಯನ್ನು ಬರೀಲಿಕ್ಕೆ. 100 ಅಂಕಗಳನ್ನು ಒಳಗೊಂಡ ಒಂದು ಪತ್ರಿಕೆ ಇರುತ್ತೆ ರೀ. ಇದರಲ್ಲಿ 50% ಅಂದರೆ 50% ಮಾನಸಿಕ ಸಾಮರ್ಥ್ಯ, ಅವರ ಮೆಂಟಲ್ ಎಬಿಲಿಟಿ ಟೆಸ್ಟಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಇನ್ನು 25% ಗಣಿತ, ಅಂದರೆ ಅಂಕಗಣಿತದಲ್ಲಿ ಬರ್ತಕ್ಕಂಥ ಎಷ್ಟೋ ವಿಷಯಗಳು ಅಲ್ಲಿ ಏನದವಲ್ಲ ಆ ಅಂಕಗಣಿತಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಇನ್ನು 25% ಅವರ ಲ್ಯಾಂಗ್ವೇಜ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ರೀ. ಅವ್ರು ಕನ್ನಡ ಮಾಧ್ಯಮವನ್ನು ತಗೊಂಡ್ರೆ ಕನ್ನಡದಲ್ಲಿ ಅವರು ಎಷ್ಟು ಸಮರ್ಥರಿದ್ದಾರೆ ಅಂತಂದು ಪರೀಕ್ಷೆ ಮಾಡ್ತಾರೆ. ಇಂಗ್ಲೀಷ್ ಮಾಧ್ಯಮದಲ್ಲಿ ಬರೆಯೋರಿಗೆ ಇಂಗ್ಲೀಷಲ್ಲಿ ಎಷ್ಟು ಸಮರ್ಥರಿದ್ದಾರೆ ಅಂತಂದು ಪರೀಕ್ಷೆ ಮಾಡ್ತಾರೆ. ಈ ರೀತಿ ಅವಕಾಶಗಳಿರ್ತವೆ. ಹಾಗಾದರೆ ಇದರ ಪ್ರಕಟಣೆ ನವೋದಯ ವಿದ್ಯಾಲಯ ಸಮಿತಿ B15 ಇನ್ಸ್ಟಿಟ್ಯೂಷನಲ್ ಏರಿಯಾ ಸೆಕ್ಟರ್ 62 ನೋಯ್ಡಾ JB ನಗರ್. ಇಲ್ಲಿ ಇದು ನಮ್ಮ ನವೋದಯ ವಿದ್ಯಾಲಯಗಳ ಮುಖ್ಯ ಕೇಂದ್ರ ಕಚೇರಿ ನೋಯ್ಡಾದಲ್ಲಿರೋದು. ಅದು ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಇನ್ನು ನೀವು ಹೆಚ್ಚಿನ ಮಾಹಿತಿಗಾಗಿ ಇನ್ನೂ ಏನಾದರೂ ಹೆಚ್ಚು ಮಾಹಿತಿ ಬೇಕು ಅಂತಂದರೆ ನೀವು ಈ ವಿಳಾಸಕ್ಕೆ ಸಂಪರ್ಕಿಸ್ಬೋದು. ಪ್ರಾಚಾರ್ಯರು ಜವಾಹರ ನವೋದಯ ವಿದ್ಯಾಲಯ, ಸೀಗೋಡು, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಅಲ್ಲಿ ಫೋನ್ ನಂಬರ್ ಕೊಟ್ಟಿದ್ದೀವಿ. ಆ ಫೋನ್ ನಂಬರ್ ಮಾಡಿ ನೀವು ಏನೇ ತೊಂದರೆಗಳಿದ್ದರೆ ಅದನ್ನು ಸರಿಪಡಿಸ್ಕೋಬಹುದು ಅಥವಾ ನಿಮ್ಮ ಗೊಂದಲಗಳನ್ನು ನಿವಾರಿಸ್ಕೋಬಹುದು. ಅಥವಾ navodaya.gov.in ಇಲ್ಲ ಅಂತಂದರೆ NVS ಸ್ಕೂಲ್ ಚಿಕ್ಕಮಗಳೂರು ಈ ವೆಬ್ಸೈಟ್ ಸಹ ವೀಕ್ಷಿಸಿ ನೀವು ಆ ಅಪ್ಲಿಕೇಶನನ್ನು ನೋಡ್ಬೋದು ಅಥವಾ ಅಪ್ಲಿಕೇಶನನ್ನು ತುಂಬಬಹುದು ಅಂತಂದು ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇಷ್ಟೇ ಅಲ್ಲದೆ ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯನ್ನು ಸಂಪರ್ಕಿಸಿ ಅಲ್ಲಿನೂ ಸಹ ನೀವು ಈ ಅರ್ಜಿಯನ್ನು ತುಂಬೋದು ಹೇಗೆ, ಅದನ್ನು ಭರ್ತಿ ಮಾಡೋದು ಹೇಗೆ, ಅದನ್ನು ಅಪ್ಲೋಡ್ ಮಾಡೋದು ಹೇಗೆ, ಈ ಪ್ರತಿಯೊಂದು ವಿಚಾರವನ್ನು ನೀವು ತಿಳ್ಕೊಳ್ಳಿಕ್ಕೆ ಅವಕಾಶ ಐತಿ ಮಕ್ಕಳೇ, ಪೋಷಕರೇ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತಂದರೆ ಇಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದನ್ನು ಸ್ವಲ್ಪ ನೋಡಿ. ಅಲ್ಲಿ ಅರ್ಹ ಅಭ್ಯರ್ಥಿಗಳು ತಮ್ಮ ಪಾಲಕ ಪೋಷಕರೊಂದಿಗೆ ಕೆಳಗೆ ನಮೂದಿಸಿರುವ ದಾಖಲಾತಿಯೊಂದಿಗೆ ಸಮೀಪದ ಯಾವುದೇ ಕಂಪ್ಯೂಟರ್ ಸೆಂಟರ್ ಕಂಪ್ಯೂಟರ್ ಮೂಲಕ ಅರ್ಜಿ ಸಲ್ಲಿಸಬಹುದು. ನವೋದಯ ವಿದ್ಯಾಲಯ ಸಮಿತಿಯ ವೆಬ್ಸೈಟ್ನಲ್ಲಿ ಒದಗಿಸಲಾದ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿಕೊಂಡು ವಿದ್ಯಾರ್ಥಿಯು 5ನೇ ತರಗತಿ ಓದುತ್ತಿರುವ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಭರ್ತಿ ಮಾಡಿಸಿ ಮೊಹರು ಮತ್ತು ಸಹಿಯೊಂದಿಗೆ ತೆಗೆದುಕೊಂಡು ಹೋಗಬೇಕು. ಎಲ್ಲಿಗೆ? ಆ ಕಂಪ್ಯೂಟರ್ ಸೆಂಟ್ರಿಗೆ.
ವಿದ್ಯಾರ್ಥಿ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಒಂದು ಭಾವಚಿತ್ರವನ್ನು ತಗೊಂಡು ಹೋಗಬೇಕಾಗತ್ತೆ ರೀ. ಮತ್ತು ವಿದ್ಯಾರ್ಥಿಯ ಸಹಿ ಹಾಗೂ ಪಾಲಕರ ಅಥವಾ ಪೋಷಕರ ಸಹಿ, ಇಷ್ಟು ಅಂಶಗಳು ಬೇಕಾಗ್ತಕ್ಕಂತಹದ್ದು ಈ ಅರ್ಜಿಯನ್ನು ತುಂಬಲಿಕ್ಕೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಪೋಷಕರೇ, ದಯಮಾಡಿ ಇಂತಹ ಒಂದು ಸುವರ್ಣಾವಕಾಶವನ್ನು ನೀವು ಅಲ್ಲಿ ಕಳ್ಕೋಬೇಡಿ. ಇಂತಹ ಒಂದು ಸುವರ್ಣಾವಕಾಶದಿಂದ ವಂಚಿತರಾಗಬೇಡಿ. ಖಂಡಿತವಾಗಿಯೂ ಇದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಶಾಲೆ. ಈ ಶಾಲೆಯಲ್ಲಿ ನಿಮಗೆ ಪ್ರವೇಶ ಸಿಕ್ತು ಅಂತಂದರೆ ನಿಮ್ಮ ಜನ್ಮ ಸಾರ್ಥಕವಾಯಿತು ಅಂತಂದು ತಿಳ್ಕೊಳ್ರಿ. ಅಷ್ಟೇ ಅಲ್ಲ, ಈ ಶಾಲೆಯಲ್ಲಿ ಅಕಸ್ಮಾತ್ ನೀವು ಪರೀಕ್ಷೆ ಬರೆದು ಈ ಶಾಲೆಗೆ ಆಯ್ಕೆ ಆಗಲಿಲ್ಲ ಅಂತಂದರೂ ನೀವೇನು ಅದಕ್ಕೆ ಬಗ್ಗೆ ಕಾಳಜಿ ಮಾಡೋದು ಬೇಡ. ಯಾಕಂತಂದರೆ ನಿಮಗೆ ಇದು ಕಾಂಪಿಟೇಟಿವ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತಕ್ಕಂತಹ ಒಂದು ವಿಚಾರ ನಿಮಗೆ ಗೊತ್ತಾಗುತ್ತೆ. MCQ ಅಂದ್ರೇನು, ಆಮೇಲೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂದ್ರೇನು, ಅಂಕಗಣಿತ ಅಂದ್ರೇನು, ಭಾಷಾ ಸಾಮರ್ಥ್ಯವನ್ನು ಹೇಗೆ ಹೇಳ್ತಾರೆ, ಇಂತಹ ಪ್ರತಿಯೊಂದು ವಿಷಯ ನಿಮಗೆ ಮನದಟ್ಟಾಗುತ್ತೆ. ಹಾಗಾಗಿ ಇದು ಬಹಳ ಪ್ರಮುಖವಾಗಿ ಬೇಕೇ ಬೇಕಾಗುತ್ತೆ. ಆದ್ದರಿಂದ ದಯಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ನಮ್ಮ ಪ್ರಾಚಾರ್ಯರ ಪರವಾಗಿ, ನಮ್ಮ ನುರಿತ ಸಿಬ್ಬಂದಿ ವರ್ಗದ ಪರವಾಗಿ ಮತ್ತು ನಮ್ಮ ಎಲ್ಲ ಕಚೇರಿ ಸಿಬ್ಬಂದಿ ವರ್ಗದ ಪರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇಂತಹ ಉತ್ತಮ ಅವಕಾಶವನ್ನು ನೀವು ಕಳ್ಕೋಬೇಡಿ. ನೀವು ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸ್ರಿ. ಅರ್ಜಿಯನ್ನು ಸಲ್ಲಿಸಾದ ನಂತರ ಏಪ್ರಿಲ್ 10ನೇ ತಾರೀಕು ಅದು ಏನಪ್ಪ ಅಂತಂದರೆ ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆಗೆ ಭಾಗವಹಿಸೋದ್ರ ಮುಖಾಂತರ ಈ ವಿದ್ಯಾಲಯಕ್ಕೆ ಆರಿಸಿ ಬಂದರೆ ಅದು ತುಂಬ ಸಂತೋಷದ ವಿಚಾರ. ಆರಿಸಿ ಬರಲಿಲ್ಲ ಅಂತಂದರೂ ಇಂತಹ ಒಂದು ಉತ್ತಮವಾಗಿರ್ತಕ್ಕಂಥದ್ದು ಇಡೀ ಭಾರತದಲ್ಲಿ ನಡೀತಕ್ಕಂತಹ ನ್ಯಾಷನಲ್ ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂತಹ ಪರೀಕ್ಷೆಯಲ್ಲಿ ನಾನು ಭಾಗವಹಿಸಿದ್ದೀನಿ ಅಂತಕ್ಕಂತಹ ಒಂದು ಹೆಮ್ಮೆ ನಿಮಗೆ ಖಂಡಿತವಾಗಿಯೂ ಬಂದೇ ಬರುತ್ತೆ. ಹಾಗಾಗಿ ನೀವೆಲ್ಲರೂ ಈ ಒಂದು ಪರೀಕ್ಷೆಯನ್ನು ತಗೋಬೇಕು, ಪರೀಕ್ಷೆಯಲ್ಲಿ ಭಾಗವಹಿಸಬೇಕು ಅಂತಂದು ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇಷ್ಟು ಮಾಹಿತಿಗಳು. ಈ ಮಾಹಿತಿಗಳ ಜೊತೆಗೆ ಇನ್ನೂ ಹೆಚ್ಚಿನ ಏನಾದರೂ ಮಾಹಿತಿ ಬೇಕು ಅಂತಂದರೆ ನಿಮಗೆ ಈಗಾಗಲೇ ತಿಳಿಸಿದ ಹಾಗೆ ಅಲ್ಲೇನು ಫೋನ್ ನಂಬರ್ ಕೊಟ್ಟಿದ್ದೇವೆ, ಆ ಫೋನ್ ನಂಬರನ್ನು ಸಂಪರ್ಕಿಸೋರ ಮುಖಾಂತರ ನಿಮ್ಮ ಗೊಂದಲಗಳನ್ನು ಬಗೆಹರಿಸ್ಕೊಳ್ರಿ ಅಂತಂದು ನಾನು ಕೇಳ್ಕೊಳ್ತಾ ಇದ್ದೇನೆ. ಖಂಡಿತವಾಗಿಯೂ ನೀವೆಲ್ಲರೂ ಈ ಪರೀಕ್ಷೆನ ತೆಗೆದುಕೊಳ್ತೀರಿ ಅಂತಕ್ಕಂತಹ ಒಂದು ಭರವಸೆಯ ಹಿನ್ನೆಲೆಯಲ್ಲಿ ನಾನು ನಿಮಗೆ ಮತ್ತೊಮ್ಮೆ ನನ್ನ ನುಡಿನಮನಗಳನ್ನು ಅರ್ಪಿಸ್ತಾ ಈ ಒಂದು ನನ್ನ ಭಾಷಣವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.